ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಲೈಫ್ ಅಟ್ ನೇಚರ್ಗೆ ಸ್ವಾಗತ. ಇವತ್ತು ನಾನು ಮಾತಾಡ್ತಿರೋ ವಿಷಯ ಬಹಳ ಮುಖ್ಯ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಯಾಕಪ್ಪ ಮಕ್ಕಳು ವಿಷಯ ಅಂತೀರಾ? ಮಕ್ಕಳು ಯಾಕೆ ಸದೃಢವಾಗಿಲ್ಲ? ನಾನು ನೋಡ್ತಾ ಇರ್ತೀನಿ, ನನ್ನ ಕ್ಲಿನಿಕ್ಕಿಗೆ ಬಹಳಷ್ಟು ಜನ ಬರ್ತಾರೆ. ಸರ್, ನಮ್ಮ ಮಗುಗೆ ಪದೇ ಪದೇ ಕಾಯಿಲೆ ಬರುತ್ತೆ. ತಿಂಗಳ ನಾವು ಮಕ್ಕಳ ಡಾಕ್ಟರ್ ಹತ್ರ ಹೋಗಬೇಕು. ಸಣ್ಣ ಮಕ್ಕಳು 6 ತಿಂಗಳಿರ್ಬೋದು, ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು. ಏನಾಗುತ್ತೆ ಸರ್? ಅದಕ್ಕೆ ಮತ್ತೆ ಜ್ವರ ಬರುತ್ತೆ, ನೆಗಡಿ ಕೆಮ್ಮು ಬರುತ್ತೆ, ಗಂಟಲು ನೋವು ಬರುತ್ತೆ, ಮತ್ತು ಗಟ್ಟಿ ಇಲ್ಲ, ಚೂರು ಬಿದ್ದರೆ ಅಲ್ಲೇ ನೋವು ಅಂತಾನೆ. ಯಾಕೆ ಮಕ್ಕಳು ಗಟ್ಟಿ ಇಲ್ಲ? ಯಾಕೆ ಮಕ್ಕಳು ಸದೃಢವಾಗಿಲ್ಲ? ಏನು ತೊಂದರೆ ಇದೆ? ಮಕ್ಕಳು ಅಂದರೆ ಈ ಮಕ್ಕಳು ಸದೃಢವಾಗಿದೆ, ದೇಶ ಸದೃಢವಾಗುತ್ತೆ, ಮುಂದೆ ಅವರ ಭವಿಷ್ಯ ಚೆನ್ನಾಗಿರುತ್ತೆ. ಇದಕ್ಕೆ ಏನು ಕಾರಣ? ಎಲ್ಲಿಂದ ತಪ್ಪಾಗಿದೆ? ಏನು ಸರಿ ಮಾಡ್ಕೊಬೇಕು? ನಾವೀಗಾಗಲೇ ಕೆಲವರಿಗೆ ಔಷಧಿ ಕೊಟ್ಟು ನನ್ನ ಅನುಭವ ಏನು, ಇದೆಲ್ಲ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲಿನಿಂದ ಕೊನೆವರೆಗೂ ಎಲ್ಲೂ ವಿಡಿಯೋನ ನಿಲ್ಲಿಸದೆ ನೋಡಿ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಷಯ ನಿಮಗೆಲ್ಲ ಸವಿಸ್ತಾರವಾಗಿ ಹೇಳ್ತೀನಿ. ನೋಡಿ, ಮೊನ್ನೆ ಒಬ್ಬರು ನನ್ನ ಕ್ಲಿನಿಕ್ಕಿಗೆ ಬಂದರು. ಅವ್ರು ಬಂದವರು ಎಲ್ಲ ಮಾತಾಡ್ತಾ ಏನು ಮಾಡ್ತಾರೆ ಮಕ್ಕಳು ಅಂದಾಗ, ಸರ್ ಅವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಹೇಗಿದ್ದಾನೆ? ಚೆನ್ನಾಗಿದ್ದಾನೆ ಸರ್ ಅಂತ. ಅವಾಗ ನೆನಪಾಯಿತು, ಅವರು ನೆನಪು ಮಾಡಿಕೊಂಡ್ರು. ಏನಂದರೆ, ಅವನು 2ನೇ ಕ್ಲಾಸು 3ನೇ ಕ್ಲಾಸು ಓದ್ತಾ ಇದ್ದಾಗ ಯಾವಾಗಲೂ ನಮ್ಮ ಮನೆಗೆ ಬರೋನು. ಹೇಗೆ ಬರೋರು ಅಂದರೆ, ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಕರ್ಕೊಂಬರೋರು. ಸರ್ ಜ್ವರ ಬಂದಿದೆ ಸರ್, ನೆಗಡಿ ಆಗಿದೆ ಸರ್, ತಿಂಗಳಿಗೊಮ್ಮೆ ಬಂದಂಗೆ ಬರೋರು. ನಾನು ಕೊನೆಗೆ ಅವ್ರಿಗೆ ಹೇಳಿದೆ, ಇವನಿಗೆ ಪದೇ ಪದೇ ಬರುತ್ತೆ ರೀ, ಇವನಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ, ಇವನಿಗೆ ಅದಕ್ಕೆ ಏನು ಬೇಕು ಅದನ್ನು ಮಾಡಿ, ಔಷಧಿ ಕೊಡಿ, ಒಳ್ಳೆಯ ಆಹಾರ ಕೊಡಿ. ನಾನು ಹೇಳೋ ಸಲಹೆ ಎಲ್ಲ ಕೊಟ್ಟ ಮೇಲೆ ಅವ್ರು ಮೊನ್ನೆ ಅಂದರು, ಸರ್ 10 ರಿಂದ 15 ವರ್ಷ ಆಯಿತು ಸರ್, ಅವನು ಆಸ್ಪತ್ರೆಗೆ ಹೋಗಲ್ಲ, ಸಣ್ಣ ಪುಟ್ಟ ಕಾಯಿಲೆಗಳಿರಲಿ ಯಾವುದೇ ತೊಂದರೆಗಳು ಇಲ್ಲ. ಆ ಗುಟ್ಟು ಏನು? ಯಾಕೆ ಅಷ್ಟು ಸದೃಢ ಆದರು? ಅಥವಾ ಕೆಲವು ಮಕ್ಕಳು ಯಾಕೆ ಅಷ್ಟು ಸದೃಢ ಇಲ್ಲ? ಈ ಎಲ್ಲ ಮಾಹಿತಿಯನ್ನು ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಸರಿ, ಮಕ್ಕಳು ಯಾಕೆ ಸದೃಢವಾಗಿಲ್ಲ? ಎಲ್ಲ ಸಾಧಾರಣವಾಗಿ ಕೇಳ್ತೀವಿ, ಅವ್ರಿಗೆ ಇಮ್ಯುನಿಟಿ ಇಲ್ಲ, ರೋಗ ನಿರೋಧಕ ಶಕ್ತಿ ಇಲ್ಲ. ಇದೊಂದು ಸಾಧಾರಣ ಎಲ್ಲರಿಗೂ ಗೊತ್ತು, ಎಲ್ಲ ತಾಯಂದ್ರಿಗೂ ಅಪ್ಪಂದ್ರಿಗೂ ಗೊತ್ತು ಇಮ್ಯುನಿಟಿ ಅಂದರೆ ಏನು, ರೋಗ ನಿರೋಧಕ ಶಕ್ತಿ ಅಂದರೆ ಏನು. ಹಾಗಾದರೆ ಯಾಕೆ ಸದೃಢವಾಗಿಲ್ಲ? ಎಲ್ಲಿಂದ ತಪ್ಪಾಗ್ತಾ ಇದೆ? ಪದೇ ಪದೇ ಯಾಕೆ ಮಕ್ಕಳು ಕಾಯಿಲೆ ಬೀಳ್ತಾರೆ? ನೋಡಿ, ಎಲ್ಲಿಂದ ಸೂಕ್ಷ್ಮ ಅಂದರೆ, ಆಯುರ್ವೇದದಲ್ಲಿ ಎಲ್ಲಿವರೆಗೆ ಹೇಳಿದ್ದಾರೆ ಅಂದರೆ, ನೋಡಿ, ಗರ್ಭಿಣಿ ಆದ ತಿಂಗಳಿಂದ ಅಂದರೆ ತಾಯಿ ಆಗೋಕ್ಕಿಂತ ಮುಂಚೆ ಪ್ರತಿ ತಿಂಗಳು, ಏನು ನವಮಾಸ ಅಂತೀವಲ್ಲ, 9 ತಿಂಗಳು ಕೂಡ ಆಯುರ್ವೇದದಲ್ಲಿ ಪ್ರತಿ ತಿಂಗಳು ಒಂದೊಂದು ಕಷಾಯ ಹೇಳಿದ್ದಾರೆ. 1 ತಿಂಗಳು ಬಲ ಕಷಾಯ, ಇನ್ನೊಂದು ತಿಂಗಳು ಕಾಡು ಬದನೆ ಬೇರಿನ ಕಷಾಯ, ಇನ್ನೊಂದು ಮುಳ್ಳು ಬದನೆ ಬೇರಿನ ಕಷಾಯ, ಅಮೃತ ಬಳ್ಳಿ ಕಷಾಯ, ಶತಾವರಿ ಕಷಾಯ, ಕೊನೆ 9ನೇ ತಿಂಗಳು ಶತಾವರಿ ಕಷಾಯ. ಈ ಥರ ಪ್ರತಿ ತಿಂಗಳು ಆರೈಕೆ ಮಾಡೋದಕ್ಕೆ ಏನು ತಗೊಬೇಕು. ಈಗೇನಾಗಿದೆ ಅಂದರೆ, ಈಗ ಗರ್ಭಿಣಿ ಆದ ತಕ್ಷಣ ಬಹಳ ಮುಖ್ಯ ಮಾಡೋದು ಒಂದು ಸ್ಕ್ಯಾನಿಂಗು. ಪದೇ ಪದೇ ಸ್ಕ್ಯಾನಿಂಗು, ಕಬ್ಬಿಣಾಂಶದ ಮಾತ್ರೆ, ಕ್ಯಾಲ್ಶಿಯಂ ಮಾತ್ರೆ, ಇದೇ ಥರ ಹೋಗ್ತಿದೆ. ಬಿಟ್ಟರೆ ನಾವು ಪ್ರಾರಂಭದಿಂದಲೇ ರಾಸಾಯನಿಕಗಳಿಗೆ ಅದು ಡಿಪೆಂಡ್ ಆಗಿ ಹುಟ್ಟೋ ಮಗು ಕೂಡ ಅದು ಔಷಧಿಗೆ ಡಿಪೆಂಡ್ ಆಗಿ ಹುಟ್ಟುತ್ತೆ. ಬದಲಾಗಿ ಮಗು ಹುಟ್ಟೋಕ್ಕಿಂತ ಮುಂಚೆ ಆ ಮಗು ಹೇಗೆ ಸದೃಢವಾಗಿ ಹುಟ್ಟಬೇಕು ಅಂತ ಏನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇಲ್ಲ. ಇದು ಒಂದು ತಪ್ಪು. ಇನ್ನೊಂದು, ಮಗು ಹುಟ್ಟಿದ ಮೇಲೆ ಏನಾಗುತ್ತೆ? ಮಗು ಹುಟ್ಟಿದ ಮೇಲೆ ಕೂಡ ತಾಯಿ ಆಗ್ತಾರಲ್ಲ, ಅವರಿಗೆ ಪ್ರಸವದ ನಂತರ ಉಪಚಾರಗಳು ನಮ್ಮಲ್ಲಿ ಬಹಳಷ್ಟು. ದಶಮೂಲ ಕಷಾಯ ಕೊಡ್ತಾರೆ, ಸೌಭಾಗ್ಯ ಶುಂಠಿ ಕೊಡ್ತಾರೆ, ಶತಾವರಿ ಲೇಹ ಕೊಡ್ತೀವಿ. ಈ ಥರ ಒಬ್ಬೊಬ್ಬರು ಡಾಕ್ಟ್ರುಗಳು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಅವರವರ ಏನು ಯೋಚನೆ ಅಥವಾ ಅವರವರ ಒಂದು ಜ್ಞಾನದ ಪ್ರಕಾರ ಬಾಣಂತಿಯರಿಗೆ ಉಪಚಾರಗಳು ಮಾಡ್ತಿದ್ವು. ಈ ಉಪಚಾರ ಮಾಡೋದ್ರಿಂದ ಏನಾಗುತ್ತೆ? ಈ ಔಷಧಿಗಳ ಪ್ರಭಾವ ಅಥವಾ ಸತ್ವ ಮಗುವಿಗೆ ಹಾಲಿನ ಮೂಲಕ ಹೋಗ್ತಿತ್ತು. ಹಾಗಾಗಿ ಮಗು ಯಾವುದೇ ಥರದ ಸೋಂಕಾಗಲಿ ಕಾಯಿಲೆಯಾಗಿ ಬೀಳ್ತಾ ಇರಲಿಲ್ಲ. ಇನ್ನು 6 ತಿಂಗಳು ಆದಮೇಲೆ ಮಕ್ಕಳಿಗೆ ಕೊಡೋ ಆಹಾರ ಏನು ಕೊಡ್ತಿದ್ವು ನಾವು? ಈಗೇನು ಕೊಡ್ತೀವಿ? ಮಕ್ಕಳಿಗೆ 6 ತಿಂಗಳಾದಮೇಲೆ ಏನು ನಾವು ಆಹಾರ ಕೊಡ್ತೀವೋ ಅದನ್ನು 6 ತಿಂಗಳಿಗೆ ನಾವು ಅದಕ್ಕೆ ಕೃತಕ ಬಣ್ಣ, ಕೃತಕ ಪರಿಮಳ ಅಂದರೆ ಫ್ಲೇವರ್ ಅಂತಾರೆ, ಫ್ಲೇವರು, ಟೇಸ್ಟ್ಗಳನ್ನ ಹಾಕಿಕೊಟ್ಟು ಆ ಮಕ್ಕಳು ಒಂದು 2 ವರ್ಷ ಆಗಲಿವರೆಗೆ ಸಾಧಾರಣ ಆಹಾರವನ್ನು, ಗಟ್ಟಿಯಾದ ಅಂದರೆ ಪೌಷ್ಟಿಕ ಆಹಾರ ತಿನ್ನೋದೇ ಇಲ್ಲ, ಬರೀ ಈ ಕೃತಕ ಆಹಾರಗಳನ್ನೇ ತಿಂದು ಬೆಳೆಯೋದ್ರಿಂದ ಆ ಮಕ್ಕಳುಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ. ಇನ್ನೇನು ಕಾರಣ? ಮಕ್ಕಳುಗಳನ್ನ 2 ವರ್ಷ ಅಥವಾ 1 ವರ್ಷದ ಮೇಲೆ ಮಕ್ಕಳನ್ನ ಹೊರಗಡೆ ವಾತಾವರಣಕ್ಕೆ ನಾವು ಬಿಡೋದೇ ಇಲ್ಲ. ಭಯ, ಎಲ್ಲರಿಗೂ ಭಯ. ಧೂಳು ತಾಗಿದ್ರೆ ಏನಾಗುತ್ತೋ, ನೀರು ತಾಗಿದ್ರೆ ಏನಾಗುತ್ತೋ, ವಾತಾವರಣಕ್ಕೆ ಹೋದರೆ ಶೀತ ಆಗುತ್ತೆ. ನೋಡಿ, ನೀವು ಸಾಧಾರಣವಾಗಿ ಗಮನಿಸಿ, ಕೂಲಿ ಕೆಲಸ ಮಾಡೋರು, ಕಟ್ಟಡ ಕಾರ್ಮಿಕರು, ಅವರು ಮಕ್ಕಳನ್ನು ಸುಮ್ಮನೆ ಬಿಟ್ಟಿರ್ತಾರೆ. ಅಲ್ಲೇ ಒಂದು ಮರಕ್ಕೆ ಜೋಲಿ ಕಟ್ಟಿರ್ತಾರೆ, ಅಲ್ಲೇ ಬಿದ್ದು ಹೊರಳ್ತಾ ಇರ್ತವೆ. ಆ ಮಕ್ಕಳುಗಳು ಗಟ್ಟಿ ಇರಲ್ವಾ? ಹಂಗಾರೆ ಆ ಮಕ್ಕಳೆಲ್ಲ ಅದು ನೋಡಿಬಿಟ್ರೆ ಈ ಬೇರೆ ಮಕ್ಕಳಿಗೆ ನಾವು ಅವ್ರನ್ನ ಕಂಪೇರ್ ಮಾಡಿದರೆ ಆ ಮಕ್ಕಳಿಗೆ ಎಲ್ಲ ಕಾಯಿಲೆ ಬರಬೇಕು, ಆದರೆ ಕಾಯಿಲೆ ಬರಲ್ಲ. ಯಾಕೆ ಅಂದರೆ
ಆ ಮಕ್ಕಳು ವಾತಾವರಣದ ಬಿಸಿಲು, ತಾಪ, ಧೂಳು ಎಲ್ಲವಕ್ಕೂ ಎಕ್ಸ್ಪೋಜರ್ ಅಂತಲ್ಲ, ಅವಕ್ಕೆ ಮೈ ಒಡ್ತಾರೆ. ಮೈ ಒಡೆದಾಗ ಅವರಿಗೆ ಅದರಿಂದ ಏನಾದ್ರು ವ್ಯತ್ಯಾಸ ಆದರೆ ಅವರ ದೇಹ ತಡ್ಕೊಳ್ಳೋ ಶಕ್ತಿ ಅವರಿಗಿರುತ್ತೆ. ನಮ್ಮ ಮಕ್ಕಳು ಕೂಡ ಅದೇ ಥರ ಅವರು ಏನು ನಡೆಯೋನು ಬೀಳಬೇಕಂತೆ. ಎದ್ದು ಬಿದ್ದು ಓಡು ಎಲ್ಲದಕ್ಕೂ ನಾವು ಬಿಡಬೇಕು. ಅದನ್ನು ಬಿಡದೆ ನಾವು ಕಳ್ಳರು ಬರ್ತಾರೆ ಅಂತ ಯಾವಾಗಲೂ ಮನೆ ಬಾಗಿಲೇ ಹಾಕ್ಕೊಂಡಿದ್ರೆ ನಮಗೆ ಬಾಗಿಲು ತೆಗಿಯೋಕ್ಕೆ ಧೈರ್ಯವೇ ಬರೋದಿಲ್ಲ. ಆ ಥರದ ಪರಿಸ್ಥಿತಿ ಆಗಿದೆ. ಅದಲ್ಲದೆ ನಾವು ಕೊಡೋ ಆಹಾರ ಪೌಷ್ಟಿಕವಾದ ಆಹಾರ ಕೊಡಬೇಕು. ನೋಡಿ, ಹಿಂದೆ ಮಕ್ಕಳಿಗೆ ಸುತ್ಕಾರ ಅಂತ ಹಾಕ್ತಿದ್ರು. ಏನು ಹಾಕ್ತಿದ್ರು? ನಮ್ಮಲ್ಲಿ ಇವಾಗಲೂ ಕೆಲವರು ಬಂದುಬಿಟ್ಟು ಇಸ್ಕೊಂಡು ಹೋಗ್ತಾರೆ. ಏನು? ಬಜೆ, ಹಿಪ್ಪಲಿ, ಭದ್ರಮುಷ್ಟಿ, ಜ್ಯೇಷ್ಠ ಮಧು, ಜಾಯಿಕಾಯಿ, ಅಳಲೆಕಾಯಿ, ಈ ಥರದ ಔಷಧಿಗಳನ್ನ 1-2 ಸುತ್ತು ತೆಗೆದುಬಿಟ್ಟು ಮಕ್ಕಳಿಗೆ ನೆಕ್ಸ್ತಾ ಇದ್ರು. ಪ್ರತಿಯೊಂದು ಮೂಲಿಕೆಗಳಲ್ಲೂ ಔಷಧೀಯ ಸತ್ವ ಇದೆ. ಅಳಲೆಕಾಯಿ ತೆಗೆದು ಹಾಕಿದರೆ ಮಕ್ಕಳಿಗೆ ಮಲಬದ್ಧತೆ ಬರೋದಿಲ್ಲ, ಕೆಮ್ಮು ಕಫ ಬರಲ್ಲ. ಹಿಪ್ಪಲಿ ನೆಕ್ಸಿರೋದ್ರಿಂದ ಹಿಪ್ಪಲಿನಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಶ್ವಾಸಕೋಶದ ಸೋಂಕು ಬರಲ್ಲ. ಜಾಯಿಕಾಯಿ ನೆಕ್ಸೋದ್ರಿಂದ ಜಾಯಿಕಾಯಿ ಅಜೀರ್ಣ ತೊಂದರೆ ಬರಲ್ಲ. ಆಮೇಲೆ ಬೇದಿ, ಅತಿಸಾರ, ಈ ಥರದ ಕಾಯಿಲೆಗಳು ಬರೋದಿಲ್ಲ. ಜ್ಯೇಷ್ಠ ಮಧು ಮಕ್ಕಳಿಗೆ ಸ್ವರ ತುಂಬ ಚೆನ್ನಾಗಾಗುತ್ತೆ, ಕೆಮ್ಮು ಕಫ ಬರಲ್ಲ. ಬಜೆ ನೆಕ್ಸೋದ್ರಿಂದ ಮಕ್ಕಳ ಮೆದುಳಿನ ಶಕ್ತಿ ಚೆನ್ನಾಗಾಗುತ್ತೆ, ವಾಕ್ ಶುದ್ಧಿ ಅಂತಾರಲ್ಲ, ಅವಕ್ಕೆ ಏನು ಉಚ್ಚಾರ ಇರ್ತಲ್ಲ ಅದು ಚೆನ್ನಾಗಾಗುತ್ತೆ ಬಜೆ. ಈ ಥರ ಪ್ರತಿಯೊಂದು ಮೂಲಿಕೆಗಳು. ಭದ್ರಮುಷ್ಟಿ ಅಂತಾರೆ. ಭದ್ರಮುಷ್ಟಿ ಜೀರ್ಣಾಂಗ ವ್ಯವಸ್ಥೆಗೆ ಭಾಳ ಒಳ್ಳೆಯ ಔಷಧಿ ಭದ್ರಮುಷ್ಟಿ. ಇವನ್ನೆಲ್ಲ ತೆಗೆದು ನೆಕ್ಸ್ತಾ ಇದ್ರು. ಈಗ ಇದರ ಡ್ರಾಪ್ಸ್ಗಳು ಕೂಡ ಸಿಗುತ್ತೆ, ನೆಕ್ಸೋಕ್ಕಾಗೋದಿಲ್ಲ ಅಂತಂದರೆ. ಇದು 6 ತಿಂಗಳ ಮೇಲೆ. ಇನ್ನು ಸುವರ್ಣವಚ ಪ್ರಯೋಗ ಅಂತ ಮಾಡ್ತಿದ್ರು. ಬಂಗಾರ ಮತ್ತು ಬಂಗಾರದ ತಂತಿಯನ್ನು ಕೆಂಪಾಗಿ ಕಾಯಿಸಿ ಬೇರೆ ಬೇರೆ ಔಷಧಿಗಳಲ್ಲಿ ಅದ್ದಿ ಅದನ್ನು ಒಂದು ದಪ್ಪ ಬಜೆ ತುಂಡೊಳಗೆ ಹಾಕಿ ಅದನ್ನು ಪ್ರತಿ ವಾರಕ್ಕೊಮ್ಮೆ, ಒಂದು ಗುರುವಾರ ಅಥವಾ ಭಾನುವಾರ ತೆಗೆದುಬಿಟ್ಟು 1 ಡ್ರಾಪು ಜೇನುತುಪ್ಪ ಅಥವಾ 2 ಡ್ರಾಪು ತುಪ್ಪ ಜೊತೆಗೆ ಇದು ಒಂದು ಹನಿಯಷ್ಟು ತೆಗೆದು ನೆಕ್ಸ್ತಾ ಇದ್ರು. ಇದೇನು ಮಾಡ್ತಿತ್ತು ಅಂದರೆ ಬಂಗಾರ ಮತ್ತು ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಇತ್ತು. ಇವೆಲ್ಲವುಗಳಿಂದ ಮಕ್ಕಳು ಸದೃಢವಾಗಿ. ಇವತ್ತು ನೋಡಿ, ಇವನ್ನೆಲ್ಲ ಅನುಸರಿಸಿದ ಯಾರು ಮಕ್ಕಳಿದ್ದಾರೆ, ನೀವು ಬೇರೆ ಮಕ್ಕಳನ್ನು ನಾನು ನೋಡಿದ್ದೀನಿ, ಕಂಪೇರ್ ಮಾಡಿ ನೋಡಿದ್ದೀನಿ. ಒಂದು ಮಗು ಏನೂ ಮಾಡದೇ ಇದ್ದವರು, ಇನ್ನೊಂದು ಮಗು ಸ್ವಲ್ಪ ಆಹಾರ ವಿಹಾರ ಆಯುರ್ವೇದ ಪದ್ಧತಿಯನ್ನು ಅನುಸರಿಸಿರುವ ಮಕ್ಕಳುಗಳ ಬೆಳವಣಿಗೆ, ಬುದ್ಧಿಶಕ್ತಿ ಭಾಳ ಚೆನ್ನಾಗಿರುತ್ತೆ. ನೋಡಿ, ನನಗೆ ಒಬ್ಬ ಹುಡುಗ ಇದ್ದ. ಅವನು 8ನೇ ಕ್ಲಾಸಲ್ಲಿದ್ದಾಗ ಫಿಟ್ಸ್ ಬರ್ತಾಯಿತ್ತು. ಫಿಟ್ಸ್ಗೆ ಔಷಧಿ ಕೊಡ್ತಾಯಿದ್ರು. ಸಾಧಾರಣವಾಗಿ ಯಾರಿಗೆ ಈ ಅಪಸ್ಮಾರ ಅಥವಾ ಫಿಟ್ಸ್ಗೆ ಔಷಧಿ ಕೊಡ್ತಾರೋ ಆ ಮಕ್ಕಳು ಓದೋದ್ರಲ್ಲಿ ಸ್ವಲ್ಪ ಕುಂಠಿತವಾಗುತ್ತೆ. ಯಾಕಂದರೆ ಅದು ಮೆದುಳಿನ ಮೇಲೆ ಪ್ರಭಾವ ಬೀರುವ ಔಷಧಿಗಳನ್ನು ತೊಗೊಂಡಾಗ ಸ್ವಲ್ಪ ಅವರ ಬುದ್ಧಿಶಕ್ತಿ, ನೆನಪಶಕ್ತಿ ಕಡಿಮೆ ಆಗುತ್ತೆ. ಆವಾಗ ಅವ್ರು ಬಂದು ಹೇಳಿದ್ರು, ಸರ್ ಈ ಥರ ಆಗ್ತಿದೆ, ನಾನು ಏನು ಮಾಡೋದು, ನಮ್ಮ ಮಗನಿಗೆ ಇದು ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಅಂತ. ನಾನು ಆವಾಗ ಅವರಿಗೆ ಒಂದಲಗ, ಬ್ರಾಹ್ಮಿ ಮತ್ತು ಜಟಾಮಾಂಸಿ ಅಂತ ನಮ್ಮಲ್ಲೊಂದು ಔಷಧಿ ಬರುತ್ತೆ. ಈ 3ರ ಚೂರ್ಣವನ್ನು ಪ್ರತಿದಿನ ಕುದಿಸ್ಬಿಟ್ಟು ಅದರ ನೀರನ್ನು ಕುಡೀರಿ ಅಂತಂದೆ. ನಂಬ್ತಿರೋ ಬಿಡ್ತಿರೋ, ಆ ಹುಡುಗ SLCಯಲ್ಲಿ 95ಕ್ಕಿಂತ ಜಾಸ್ತಿ ತೆಗೆದು, PUCನಲ್ಲೂ ಒಳ್ಳೆ ಪರ್ಸೆಂಟೇಜ್ ತೆಗೆದು, ಒಳ್ಳೆ ಎಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ತೊಗೊಂಡು ಈಗ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡಿದ್ದಾನೆ. ಅಂದರೆ ಆಯುರ್ವೇದ ಔಷಧಿಗಳು ಎಲ್ಲಿಯವರೆಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ಇದರಲ್ಲಿ ನೋಡ್ಬೋದು. ಇದಾದಮೇಲೆ ಮಕ್ಕಳು ಶಾಲೆಗೆ ಹೋಗೋಕ್ಕೆ ಶುರು ಮಾಡ್ತಾರೆ. ಶಾಲೆಗೆ ಹೋಗೋಕ್ಕೆ ಶುರುವಾದ ಮೇಲೆ ಮತ್ತೆ ಪದೇ ಜ್ವರ, ನೆಗಡಿ ಅಥವಾ ಇನ್ಫೆಕ್ಷನ್ಸು ಈ ಥರದ್ದು ಬಂದಾಗಲೂ ಕೂಡ ಪ್ರತಿ ಸಾರಿಯೂ ನೀವು ಜ್ವರ ಬರೋಕ್ಕಿಂತ ಮುಂಚೆ ಇವತ್ತೇ ಆ್ಯಂಟಿಬಯೋಟಿಕ್ ಹಾಕ್ತಾ ಹೋದರೆ, ಪದೇ ಆ್ಯಂಟಿಬಯೋಟಿಕ್ ಹಾಕೋದ್ರಿಂದ ಮಕ್ಕಳ ರೋಗ ನಿರೋಧಕ ಶಕ್ತಿ ಮತ್ತೆ ಕಡಿಮೆ ಆಗುತ್ತೆ. ಜೊತೆಗೆ ಒಂದೊಂದು ಸತಿ ಒಬ್ಬೊಬ್ಬರು ಡಾಕ್ಟರ್ ಹತ್ರ ಹೋಗ್ತೀರಾ, ಒಬ್ಬೊಬ್ಬರು ಒಂದೊಂದು ಆ್ಯಂಟಿಬಯೋಟಿಕ್ ಹಾಕೋದ್ರಿಂದ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬರುತ್ತೆ. ನಾನು ಬಹಳಷ್ಟು ಮಕ್ಕಳು ಈ ಥರದವ್ರಿಗೆ ನೋಡಿದಾಗ ಅವರಿಗೆ ನಮ್ಮಲ್ಲಿ ಸಿಗೋ ಅಮೃತಾರಿಷ್ಟ, ಜ್ವರ ಬಂತು, ಶೀತ ಆಯಿತು ಅಂದ ತಕ್ಷಣ ಆ್ಯಂಟಿಬಯೋಟಿಕ್ ಹಾಕಬೇಡಿ, ಅದನ್ನು 2 ದಿನ ಜ್ವರ ಬರೋಕ್ಕೆ ಬಿಡಿ. ಚೂರು ಜಾಸ್ತಿ ಆಯಿತು ಆವಾಗ ಅಮೃತಾರಿಷ್ಟ ಕೊಡಿ. ನೆಗಡಿ ಕೆಮ್ಮು ಇದ್ದರೆ ಶೀತೋಪಲಾದಿ ಚೂರ್ಣ ಕೊಡ್ಬೋದು. ಆಮೇಲೆ ಮತ್ತೆ ಪದೇ ಬರ್ತಿದ್ದಕ್ಕೆ ಅವಕ್ಕೆ ಸ್ವಲ್ಪ ಶಕ್ತಿ ಬರೋದಕ್ಕೆ, ರೋಗ ನಿರೋಧಕ ಶಕ್ತಿ ಬರೋದಕ್ಕೆ ಚವನಪ್ರಾಶ, ಕೂಷ್ಮಾಂಡ ರಸಾಯನ ಅಂತ ಲೇಹಗಳು ಬರುತ್ತೆ. ಕೂಷ್ಮಾಂಡ ರಸಾಯನ ತಿನ್ನೋಕ್ಕೆ ಭಾಳ ರುಚಿ ಇರುತ್ತೆ, ಹಲವಾ ಇದ್ದಂಗೆ ಇರುತ್ತೆ. ನಮ್ಮ ಕೆಲವರು ಕೇಳ್ತಾರೆ, ಸರ್ ಇದು ಹೆಂಗಿರುತ್ತೆ ಅಂತ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಅದಕ್ಕೆ ಅಷ್ಟೇ ರುಚಿ ಇರುತ್ತೆ ಅಂತ ಅಂತೀನಿ. ಈ ಥರದ ಔಷಧಿಗಳನ್ನು ಕೊಟ್ಟಾಗ ಮಕ್ಕಳು, ಇದು ಔಷಧಿ ಅಲ್ಲ, ಬರೀ ಆಹಾರ, ಪೌಷ್ಟಿಕಯುಕ್ತ ಆಹಾರ ಥರ ಕೆಲಸ ಮಾಡುತ್ತೆ. ಮಕ್ಕಳು ಭಾಳ ಗಟ್ಟಿಯಾಗ್ತಾರೆ. ಮತ್ತೆ ಅವ್ರ ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ. ಆಮೇಲೆ ನಾನು ಚಿಕ್ಕ ಮಕ್ಕಳಿಗೆ ನಮ್ಮಲ್ಲಿ ನಾವು ಶಿಶು ಪೋಷಣ ಕೊಡ್ತೀವಿ. ನಮ್ಮ ಶಿಶು ಪೋಷಣ ವಿಡಿಯೋ ಇದೆ, ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬೋದು. ಶಿಶು ಪೋಷಣ ಅಂದರೆ ಮಕ್ಕಳ ಶಿಶು ಆಹಾರ. ಅದರಲ್ಲಿ ಎಲ್ಲ ಥರದ ಕಾಳುಗಳು, ಧಾನ್ಯಗಳು, ಜೊತೆಗೆ ನಾನೇನು ಸುತ್ಕಾರ ಅಂತ ಹೇಳಿದ್ನಲ್ಲ, ಆ ಎಲ್ಲ ಮೂಲಿಕೆಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ
ಅಂದರೆ ಹಿಪ್ಲಿ ಇರುತ್ತೆ, ಆರ್ಗ್ಯಾನಿಕ್ ಶುಂಠಿ ಇರುತ್ತೆ, ಏಲಕ್ಕಿ ಇರುತ್ತೆ, ಬಜೆ ಇರುತ್ತೆ, ಆಮೇಲೆ ಜ್ಯೇಷ್ಠ ಮಧು ಇರುತ್ತೆ. ಈ ಥರದ್ದೆಲ್ಲ ಔಷಧಿಗಳು ಅದರಲ್ಲಿ ಇರೋದ್ರಿಂದ ಆ ಆಹಾರವನ್ನು ಕೊಟ್ಟವ್ರಿಗೆ ನಾನು ಕೆಲವರಿಗೆ ಕೇಳ್ತೀನಿ, ಹೇಗೆ ನಿಮ್ಮ ಮಗು ಹೇಗಿದೆ, ನಿಮ್ಮ ಪಕ್ಕದಲ್ಲಿ ಇನ್ಯಾವುದೋ ಮಗು ಇರುತ್ತೆ, ಆ ಮಗುಗೂ ಈ ಆಹಾರ ತಗೊಂಡು ಮಗುಗೂ ಹೇಗಿದೆ ಅಂತ ಹೇಳಿದಾಗ ಅವರೆಲ್ಲ ಹೇಳ್ತಾರೆ, ಸರ್ ನಮ್ಮ ಮಗು ಏನು ಪೌಷ್ಟಿಕವಾಗಿದ್ದಾನೆ, ಗಟ್ಟಿ ಇದ್ದಾನೆ, ತುಂಬ ದಪ್ಪ ಆಗಿಲ್ಲ, ಆದರೆ ಮಗುಗೆ ಶಕ್ತಿ ಚೆನ್ನಾಗಿದೆ ಸರ್, ಓಡುತ್ತೆ ಮಗು, ಆಮೇಲೆ ಯಾವುದು ಪದೇ ಪದೇ ಜ್ವರ ಬರಲ್ಲ, ಜ್ವರ ಬಂದರೂ ಸುಸ್ತೇ ಆಗಲ್ಲ. ಅಂದರೆ ಅವರ ಆಹಾರ ವಿಹಾರ ಚೆನ್ನಾಗಿದ್ದರೆ, ಪೌಷ್ಟಿಕವಾದ ಆಹಾರ ಕೊಟ್ಟರೆ ಮಕ್ಕಳುಗಳು ತುಂಬ ಸದೃಢವಾಗಿರುತ್ತೆ. ಅದಕ್ಕೆ ವೀಕ್ಷಕರೇ ನಾನು ಹೇಳ್ತಾ ಇರೋದು, ಮಕ್ಕಳು ಸದೃಢವಾಗಿರಬೇಕು. ಚಿಕ್ಕ ಮಕ್ಕಳಿದ್ದಾಗ ಇವನ್ನೆಲ್ಲ ಅನುಸರಿಸಿದರೆ, ನಾನು ಯಾವಾಗಲೂ ಹೇಳೋದು, ಆಹಾರ ವಿಹಾರ ನಮ್ಮದು ಚೆನ್ನಾಗಿದ್ದರೆ ನಾವು ಸಾಧ್ಯ ಆದಷ್ಟು ಏನು ರಾಸಾಯನಿಕದಿಂದ ಹೊರತಾದ ಆಹಾರಗಳನ್ನು, ನಮ್ಮ ಸುತ್ತಮುತ್ತ ಸಿಗೋ ಆಹಾರಗಳನ್ನು ನಾವು ಬಳಸಿದರೆ ಖಂಡಿತವಾಗಿಯೂ ಸದೃಢವಾದ ಸಮಾಜವನ್ನು ನಾವು ನಿರ್ಮಿಸಬಹುದು. ಇಲ್ಲಿಯವರೆಗೆ ನಾನು ಮಕ್ಕಳನ್ನು ಅಂದರೆ ಗರ್ಭಿಣಿಯಿಂದನೇ ನಾವು ಹೇಗೆ ಹುಟ್ಟೋ ಮಕ್ಕಳಿಗೆ ನಾವು ಹೇಗೆ ಕಾಳಜಿ ವಹಿಸಬೇಕು, ಹುಟ್ಟಿದ ಮೇಲೆ ಹೇಗೆ ನಾವು ಬೆಳೆಸಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ನನಗೂ ಖುಷಿಯಾಗ್ತಿದೆ. ಈ ಮಾಹಿತಿಗಳನ್ನು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕುಟುಂಬದವರಿಗೆ ಹಂಚ್ಕೊಳ್ಳಿ. ಹಾಗೆ ನಮ್ಮ ಲೈಫ್ ಅಟ್ ನೇಚರ್ನ ವಿಡಿಯೋವನ್ನು ನೋಡ್ತಾ ಇರಿ. ನಿಮಗೆ ಒಳ್ಳೊಳ್ಳೆ ಆರೋಗ್ಯಕ್ಕೆ ಸಂಬಂಧಿಸಿದ ಮಾಹಿತಿಗಳು ನಮ್ಮ ಉದ್ದೇಶ ಇಷ್ಟೇ, ಒಂದು ಸಮಾಜಕ್ಕೆ ನಾವು ಒಬ್ಬ ಜವಾಬ್ದಾರಿ ವೈದ್ಯನಾಗಿ ನಮ್ಮ ಟೀಮ್ ಲೈಫ್ ಅಟ್ ನೇಚರ್ನ ಟೀಮ್ದ ಉದ್ದೇಶ ಏನಂದರೆ, ಒಳ್ಳೆಯ ವಿಷಯಗಳನ್ನು ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದೇ ನಮ್ಮ ಇಷ್ಟ, ಅದೇ ನಮ್ಮ ಇಚ್ಛೆ. ಹಾಗೆ ಇದೇ ಥರ ವಿಷಯ ತಿಳಿಸ್ತಾ ಇರ್ತೀವಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೂ ಒಳ್ಳೊಳ್ಳೆ ಮಾಹಿತಿ ತೊಗೊಂಡು ಬರ್ತೀನಿ. ಅಲ್ಲಿಯವರೆಗೆ ನಮ್ಮ ಲೈಫ್ ಅಟ್ ನೇಚರ್ನ ವಿಡಿಯೋವನ್ನು ನಿಮಗೆ ಬಿಡುವಾದಾಗ ನೋಡ್ತಾ ಇರಿ. ಎಲ್ಲರೂ ಆರೋಗ್ಯವಾಗಿರಿ, ಆನಂದವಾಗಿರಿ. ನಮಸ್ಕಾರ.